ನಮಸ್ಕಾರ ಸ್ನೇಹಿತರೆ, ಡೈಲಿ ಫೋಕಸ್ಗೆ ಸ್ವಾಗತ. 2025 ಮುಗಿಯೋದಕ್ಕೆ ಕೆಲವೇ ಸಮಯ ಮಾತ್ರ ಬಾಕಿ ಇದೆ. ಅನೇಕ ಸಿಹಿ ಕಹಿ ಘಟನೆಗಳನ್ನ ಹೊತ್ತು ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೇವೆ. ಆದರೆ ಈ ಹೊಸ ವರ್ಷದ ಹೊಸ್ತಿಲಿನಲ್ಲಿ ಅತೀಂದ್ರಿಯ ಭವಿಷ್ಯವಾದಿ ಎಂದೇ ಕರೆಸಿಕೊಳ್ಳುವ ಬಾಬಾ ವಂಗ ನುಡಿದ ಭಯಾನಕ ಭವಿಷ್ಯ ನಿಜಕ್ಕೂ ದಂಗು ಪಡೆಯುವಂತೆ ಮಾಡಿದೆ. ಹಾಗಾದ್ರೆ ಹೊಸ ವರ್ಷ 2026ರಲ್ಲಿ ಏನೆಲ್ಲ ಘಟನೆಗಳು ನಡೆಯಲಿವೆ? ಎಐನಿಂದ ಹಿಡಿದು ಏಲಿಯನ್ಸ್ ವರೆಗೆ, ಪ್ರಾಕೃತಿಕ ವಿಕೋಪದಿಂದ ಹಿಡಿದು ತಂತ್ರಜ್ಞಾನದವರೆಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ವಿವರಿಸ್ತೀವಿ ಈ ವಿಶೇಷ ವರದಿಯಲ್ಲಿ. ಬನ್ನಿ ಹಾಗಾದ್ರೆ ಬಾಬಾ ವಂಗ ಅವರ ಬೆಚ್ಚಿ ಬೀಳಿಸುವ ಭವಿಷ್ಯವಾಣಿಗಳ ಬಗ್ಗೆ ತಿಳಿಯೋಣ. ಅತೀಂದ್ರಿಯ ಭವಿಷ್ಯವಾದಿ ಬಾಬಾ ವಂಗ ಶಾಕಿಂಗ್ ಭವಿಷ್ಯ. ಹೊಸ ವರ್ಷಕ್ಕೆ ಬೆಚ್ಚಿ ಬೀಳಿಸೋ ಘಟನೆ 2026ರಲ್ಲಿ ಹೀಗೂ ಆಗತ್ತಾ? ನೋಡ್ತಾ ನೋಡ್ತಾ 2025 ಕಳೆದೇ ಹೋಗ್ಬಿಡ್ತು. ಒಂದಷ್ಟು ಒಳ್ಳೆ ಮೆಮೊರಿ, ಒಂದಷ್ಟು ಕೆಟ್ಟ ನೆನಪುಗಳನ್ನ ಹೊತ್ಕೊಂಡು 2026 ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 2026 ಹೇಗಪ್ಪ? ನಮಗಂತೂ ಗೊತ್ತಿಲ್ಲಪ್ಪ. ಆದರೆ 2026ರ ಬಗ್ಗೆ ಜಗತ್ತಿನ ಫೇಮಸ್ ಅತೀಂದ್ರಿಯ ಭವಿಷ್ಯವಾದಿ ಬಾಬಾ ವಂಗ ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ. ಅವರು ಹೇಳಿರೋ ವಿಷಯಗಳು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ, ಗಾಬರಿ ಹುಟ್ಟಿಸುತ್ತೆ. ಹಿಂಗೆಲ್ಲ ಆಗತ್ತಾ ಅನ್ನೋ ಭಯ ಒಂದ್ ಕಡೆ ಆದ್ರೆ, ಇನ್ನೊಂದಿಷ್ಟು ಅಚ್ಚರಿಯ ಘಟನೆಗಳು ನಡೆಯೋ ಬಗ್ಗೆಯೂ ಬಾಬಾ ಭವಿಷ್ಯ ಹೇಳಿದ್ದಾರೆ. ನಾಸ್ಟ್ರಾಡಮಸ್ ನಂತರ ಪ್ರಪಂಚದ ಗಮನ ಸೆಳೆದ ಫ್ಯೂಚರ್ ಪ್ರೆಡಿಕ್ಟರ್. ಎಐ ಇಂದ ಹಿಡಿದು ಏಲಿಯನ್ಸ್ ತನಕ ಅಚ್ಚರಿ ಭವಿಷ್ಯ. ಭೀಕರ ಯುದ್ಧ, ಎಐ ಕ್ರಾಂತಿ, ಏಲಿಯನ್ಸ್ ಭೇಟಿ, ಗೋಲ್ಡ್ ರೇಟ್, ಹೀಗೆ ಕುತೂಹಲ ಕೆರಳಿಸುವ ಅಚ್ಚರಿ ವಿದ್ಯಮಾನಗಳ ಕುರಿತು ಆ ಭವಿಷ್ಯವಾದಿ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ಬಾಬಾ ವಂಗ ಹೇಳಿದ ಭಯಂಕರ ಭವಿಷ್ಯ ಹೇಗಿದೆ? ಜಗತ್ತಿನ ಕಥೆ ಏನು? ಯುದ್ಧ, ಪ್ರಕೃತಿ ವೈಪರೀತ್ಯಗಳಿಂದ ಏನೇನೆಲ್ಲ ಆಗ್ಬಿಡುತ್ತೆ? ಭವಿಷ್ಯವಾಣಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಈ ಬಾಬಾ ವಂಗ ಯಾರು? ಆಕೆಯ ಹಿನ್ನೆಲೆ ಏನು? ಬಾಬಾ ವಂಗ ಹೇಳಿದ ಭವಿಷ್ಯ ನಿಜ ಆಗಿದೆಯಾ? ಜಗತ್ತಿಗೆ ಆಕೆಯ ಭವಿಷ್ಯದ ಮೇಲೆ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಯಾಕೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕೊನೆ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ. ಬಾಬಾ ವಂಗ ಅತೀಂದ್ರಿಯ ಭವಿಷ್ಯವಾದಿ, ನಾಸ್ಟ್ರಾಡಮಸ್ ನಂತರ ಪ್ರಪಂಚದ ಗಮನ ಸೆಳೆದ ಫ್ಯೂಚರ್ ಪ್ರೆಡಿಕ್ಟರ್. ಹೌದು, ಮನುಷ್ಯ ಸಹಜ ಕುತೂಹಲಿ. ಮುಂದೇನಾಗತ್ತೆ ಅಂತ ಸದಾ ಯೋಚಿಸ್ತಲೇ ಇರ್ತಾನೆ. ಮುಂದೇನಾಗಬಹುದು ಅಂತಲೂ ಪ್ರೆಡಿಕ್ಟ್ ಮಾಡ್ತಾನೆ. ಒಟ್ಟಾರೆ ಮಾನವನಿಗೆ ಭವಿಷ್ಯದ ಚಿಂತೆ. ಹೀಗಾಗಿ ಭವಿಷ್ಯದ ಬಗ್ಗೆ ಯಾರು ಏನೇ ಅಂದ್ರೂ ಒಂದ್ಸಲ ಕಿವಿ ನೆಟ್ಗಾಗೋದಂತೂ ಗ್ಯಾರಂಟಿ. ಪ್ರೆಡಿಕ್ಟರ್ಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡ್ತೀವಿ, ಹೆಚ್ಚು ಚರ್ಚೆ ಮಾಡ್ತೀವಿ. ಅಂತಹ ಜಗತ್ತಿನ ಫೇಮಸ್ ಪ್ರೆಡಿಕ್ಟರ್ಗಳಲ್ಲಿ ಒಬ್ಬರಾದ ಈ ಬಾಬಾ ವಂಗ ಆಘಾತಕಾರಿ ಭವಿಷ್ಯ ನುಡಿದಿದ್ದಾರೆ. 9/11 ಭೀಕರ ಭಯೋತ್ಪಾದಕ ದಾಳಿ, ಪ್ರಿನ್ಸೆಸ್ ಡಯಾನಾ ಮರಣ, USSR ಪತನ, 2004ರ ಸುನಾಮಿ, ಹೀಗೆ ಜಗತ್ತನ್ನ ಬೆಚ್ಚಿ ಬೀಳಿಸಿದ ಇಂತಹ ಹಲವು ಘಟನೆಗಳ ಬಗ್ಗೆ ಬಾಬಾ ವಂಗ ಮೊದಲೇ ಭವಿಷ್ಯ ನುಡಿದಿದ್ರು. ಮೊದಲೇ ಕೆಲ ದೇಶಗಳಿಗೆ ಎಚ್ಚರಿಸಿದ್ರು. ವಂಗ ಹೇಳಿದ ಭವಿಷ್ಯಗಳ ಪೈಕಿ 85ರಷ್ಟು ಸತ್ಯವೇ ಆಗಿದೆ ಅನ್ನೋದು ಹಲವರ ವಾದ. ಇದಕ್ಕೆ ಬೇಕಾದ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿರೋದು ಸುಳ್ಳಲ್ಲ. ಹೀಗಾಗಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಜನರು ಅವಳ ಭವಿಷ್ಯವಾಣಿಗಳನ್ನ ಓದುತ್ತಾರೆ, ಚರ್ಚಿಸ್ತಾರೆ. ಕಣ್ಣು ಕಾಣದ ಮಹಿಳೆಯೊಬ್ಬರು ಜಗತ್ತಿನ ಭವಿಷ್ಯವನ್ನೇ ಕಂಡಳು ಅಂತ ಅಚ್ಚರಿ ಪಡ್ತಾರೆ. ಆದ್ರೆ ಆಕೆ ಹೇಳಿರುವ ಕೆಲವು ಭವಿಷ್ಯ ಸುಳ್ಳಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಬಾಬಾ ವಂಗ ಹುಟ್ಟಿದ್ದಲ್ಲಿ, ದೃಷ್ಟಿ ಕಳೆದುಕೊಂಡಿದ್ದು ಹೇಗೆ?
ಬಾಬಾ ವಂಗ ಜನವರಿ 31, 1911 ಅಂದಿನ ಒಟೋಮನ್ ಸಾಮ್ರಾಜ್ಯದ ಟ್ರುಮಿಕಾದಲ್ಲಿ ಅಂದ್ರೆ ಇಂದಿನ ಉತ್ತರ ಮೆಸಿಡೋನಿಯಾದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರು. ಅವರ ಮೊದಲ ಹೆಸರು ವಂಗೆಲಿಯಾ ಪಾಂಡಾವಾ ಗುಸ್ಟೆರೋವಾ. ಬಾಲ್ಯದಲ್ಲಿ ಅವರು ಸಾಮಾನ್ಯ ಹುಡುಗಿಯಾಗಿಯೇ ಇದ್ರು. ಬಹಳ ಕಷ್ಟವನ್ನ ಅನುಭವಿಸಿದ್ರು. ನಂತರ ಅವರ ಸುಖದಾಯಕ ಜೀವನವನ್ನ ಬದಲಿಸಿದ್ದು ಆ ಒಂದು ದೊಡ್ಡ ಸುಂಟರಗಾಳಿ. ಕಣ್ಣು ಕಾಣದ ಮಹಿಳೆ ಜಗತ್ತಿನ ಭವಿಷ್ಯವನ್ನೇ ಕಂಡಳು. ಹೌದು, ಅವರ 12ನೇ ವಯಸ್ಸಿನಲ್ಲಿ ನಡೆದ ಒಂದು ಭೀಕರ ನೈಸರ್ಗಿಕ ವಿಕೋಪ ಅವರ ಜೀವನವನ್ನೇ ಬದಲಿಸಿ ಬಿಡ್ತು. ಒಂದು ಭಯಾನಕ ಸುಂಟರಗಾಳಿಯು ಅವರನ್ನ ಎತ್ತಿ ಬಿಸಾಡಿತು. ಅವರು ಪತ್ತೆಯಾದಾಗ ಅವರ ಕಣ್ಣುಗಳು ಧೂಳು ಮತ್ತು ಮರಳಿನಿಂದ ತುಂಬಿ ಹೋಗಿದ್ವು. ಬಡತನದ ಕಾರಣದಿಂದ ಸೂಕ್ತ ಚಿಕಿತ್ಸೆ ಸಿಗದೆ ಅವರು ತಮ್ಮ ದೃಷ್ಟಿಯನ್ನ ಕಳೆದುಕೊಂಡು ಬಿಟ್ರು. ಆದ್ರೆ ದೈಹಿಕ ದೃಷ್ಟಿ ಹೋದ ನಂತರ ಅವರಿಗೆ ಮಾನಸಿಕ ಅಥವಾ ಅತೀಂದ್ರಿಯ ದೃಷ್ಟಿ ಪ್ರಾಪ್ತವಾಯಿತು ಎಂದೇ ಹೇಳಲಾಗುತ್ತೆ. ಅವರು ಅವತ್ತಿನಿಂದ ವಿಚಿತ್ರ ಕನಸುಗಳನ್ನ ಕಾಣೋದಕ್ಕೆ ಮತ್ತು ಭವಿಷ್ಯದ ಘಟನೆಗಳನ್ನ ನಿಖರವಾಗಿ ಹೇಳೋದಕ್ಕೆ ಪ್ರಾರಂಭಿಸಿದ್ರು. ಅತೀಂದ್ರಿಯ ಶಕ್ತಿ ಸತ್ಯವೋ ಕಾಕತಾಳೀಯವೋ? ಎಸ್, 12ನೇ ವಯಸ್ಸಿನಲ್ಲಿ ಅವರು ಕಣ್ಣು ಕಳೆದುಕೊಂಡ ನಂತರ ಅವರಿಗೆ ಅತೀಂದ್ರಿಯ ದೃಷ್ಟಿ ಲಭಿಸಿತು ಅಂತ ಹೇಳಲಾಗುತ್ತೆ. ಬಾಬಾ ವಂಗ ಮನುಷ್ಯರ ಕಾಯಿಲೆಗಳನ್ನ ಗುಣಪಡಿಸೋದು ಮತ್ತು ಭವಿಷ್ಯವನ್ನ ಹೇಳೋದಕ್ಕೆ ಆಕೆ ಶುರು ಮಾಡಿದ್ರು. ಈ ಶಕ್ತಿಯೇ ಅವಳಿಗೆ ಭವಿಷ್ಯವನ್ನ ಕಣ್ಣಿಗೆ ಕಾಣದ ರೀತಿಯಲ್ಲಿ ತಿಳಿಯೋದಕ್ಕೆ ಸಹಾಯ ಮಾಡ್ತು ಅಂತ ಜನ ನಂಬ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ಈ ಶಕ್ತಿಯ ಬಗ್ಗೆ ಸಾಬೀತಾಗಿಲ್ಲ. ಜೊತೆಗೆ ಭವಿಷ್ಯ ನುಡಿಯುವ ಅತೀಂದ್ರಿಯ ಶಕ್ತಿ ಸತ್ಯವೋ ಅಥವಾ ಕಾಕತಾಳೀಯವೋ ಅನ್ನೋದು ಇಂದಿಗೂ ನಿಗೂಢ. ಬಾಬಾ ವಂಗ 1996ರಲ್ಲಿ ನಿಧನರಾದರು. ಅವರ ನಿಧನದ ನಂತರ ಭವಿಷ್ಯ ಹೇಳುವ ಸಂಪ್ರದಾಯವನ್ನ ಶಿಷ್ಯರು ಮುಂದುವರಿಸದಿದ್ರೂ ಅವರ ಅನುಯಾಯಿಗಳು ಆಕೆಯ ಬಗ್ಗೆ ಬಗೆ ಬಗೆಯ ರೋಚಕ ಕಥೆಗಳನ್ನ ಹರಡಿದ್ರು. ಇತ್ತೀಚೆಗೆ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಬಾ ವಂಗ ಭಯಾನಕ ಭವಿಷ್ಯಗಳ ಬಗ್ಗೆ ಚರ್ಚೆ ಜೋರಾಗತೊಡಗಿದ್ದು, ಅವರ ಭಯಾನಕ ಭವಿಷ್ಯಗಳೇ ಇಂದು ಅವರನ್ನ ಜೀವಂತವಾಗಿರಿಸಿದೆ. ಬಾಬಾ ವಂಗ ಅವರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಏಕೆ? ಜಗತ್ತಿನಲ್ಲಿ ಎಷ್ಟೋ ಜನ ಭವಿಷ್ಯ ಹೇಳೋರಿದ್ದಾರೆ. ಆದರೆ ಬಾಬಾ ವಂಗ ಅವರಿಗೆ ವಿಶೇಷ ಸ್ಥಾನ ಸಿಗೋದಕ್ಕೆ ಕಾರಣ ಅವರ ಭವಿಷ್ಯವಾಣಿಗಳ ನಿಖರತೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಅವರು ನೀಡಿದ ಮುನ್ಸೂಚನೆಗಳು ನಿಜವಾದಾಗ ರಾಜಕಾರಣಿಗಳು ಮತ್ತು ಸಾಮಾನ್ಯ ಜನರು ಅವರ ಬಳಿ ಸಲಹೆಗಾಗಿ ಸಾಲುಗಟ್ಟಿ ನಿಲ್ತಾ ಇದ್ರು. ಬಲ್ಗೇರಿಯಾದ ಸರ್ಕಾರ ಅವರಿಗೆ ಅಧಿಕೃತವಾಗಿ ಸರ್ಕಾರಿ ಜ್ಯೋತಿಷಿ ಎಂಬ ಸ್ಥಾನವನ್ನ ನೀಡಿತ್ತು ಮತ್ತು ಅವರಿಗೆ ರಕ್ಷಣೆ ಕೂಡ ನೀಡ್ತಾ ಇತ್ತು. ಅವರು ಹೇಳುವ ವಿಷಯಗಳು ಕೇವಲ ವೈಯಕ್ತಿಕವಾಗಿರದೆ ಜಾಗತಿಕ, ರಾಜಕೀಯ ಮತ್ತು ಪ್ರಕೃತಿ ವಿಕೋಪಗಳ ಬಗ್ಗೆ ಇರ್ತಾ ಇದ್ವು. ಈ ಕಾರಣಕ್ಕಾಗಿಯೇ ರಷ್ಯಾದ KGB ಸೇರಿದಂತೆ ಅನೇಕ ಗುಪ್ತಚರ ಸಂಸ್ಥೆಗಳು ಇವರ ಮೇಲೆ ನಿಗಾ ಇಟ್ಟಿದ್ವು. ಬಾಬಾ ವಂಗಾರ ನಿಜವಾದ ಪ್ರಮುಖ ಭವಿಷ್ಯವಾಣಿಗಳು. ಅಮೆರಿಕದ ಸಹೋದರರು ಉಕ್ಕಿನ ಹಕ್ಕಿಗಳಿಂದ ಆಕ್ರಮಣಕ್ಕೊಳಗಾಗುತ್ತಾರೆ ಎಂದು ಅವರು ಭವಿಷ್ಯ ನುಡಿದಿದ್ರು. ಅದೇ ರೀತಿ ಸೆಪ್ಟೆಂಬರ್ 11, 2001 ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ ಅವಳಿ ಗೋಪುರಕ್ಕೆ ವಿಮಾನದ ಮೂಲಕ ದಾಳಿ ನಡೆಸಿದ್ದ ಉಗ್ರರು ಸುಮಾರು 3,000 ಮಂದಿ ಅಮಾಯಕರನ್ನ ಬಲಿ ಪಡೆದುಕೊಂಡಿದ್ರು. 2004ರ ಸುನಾಮಿ ಬಗ್ಗೆಯೂ ವಂಗ ಭವಿಷ್ಯ ನುಡಿದಿದ್ರು. ಒಂದು ದೊಡ್ಡ ಅಲೆ ಕರಾವಳಿಯನ್ನ ಮುಳುಗಿಸಿ ಬಿಡತ್ತೆ ಅಂತ ಹೇಳಿದ್ರು. ಅದೇ ರೀತಿ 2004 ಡಿಸೆಂಬರ್ 26 ಸುನಾಮಿಯ ರಕ್ಕಸ ಅಲೆಗಳು ಹಿಂದೂ ಮಹಾಸಾಗರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿ ಲಕ್ಷಾಂತರ ಜನರ ಸಾವಿಗೆ ಕಾರಣವಾಯಿತು. ಮಾನವ ಇತಿಹಾಸದಲ್ಲಿಯೇ ಅತ್ಯಂತ ಭೀಕರ ಸುನಾಮಿ ಇದಾಗಿತ್ತು. 44ನೇ ಅಧ್ಯಕ್ಷರು ಆಫ್ರಿಕನ್ ಅಮೆರಿಕನ್ ಆಗಿರ್ತಾರೆ ಅಂತ ಮುನ್ಸೂಚನೆ ನೀಡಿದ್ರು. ಅದೇ ರೀತಿ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾದರು. ರಷ್ಯಾ ಮತ್ತು ಹಳೆಯ ದೇಶಗಳ ಬದಲಾವಣೆಯ ಬಗ್ಗೆ ವಂಗ ಭವಿಷ್ಯ ನುಡಿದಿದ್ರು. ಅದೇ ರೀತಿ ಸೋವಿಯತ್ ಒಕ್ಕೂಟದ ಪತನವಾಗಿತ್ತು. ಇನ್ನೂ ಕೆಲ ಭವಿಷ್ಯಗಳು ನಿಜವಾಗಿದ್ರೂ ಇವುಗಳನ್ನು ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ.
ಹಾಗಂತ ಬಾಬಾ ವಂಗ ನುಡಿದ ಎಲ್ಲ ಭವಿಷ್ಯ ನಿಜವಾಗಿಲ್ಲ. ಕೆಲವು ವೈಜ್ಞಾನಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳು ಹಾಗೂ ವಿದೇಶಿ ರಾಜಕೀಯ ಘಟನೆಗಳ ಊಹೆಗಳು ತಪ್ಪಾಗಿವೆ ಎಂದು ಕೂಡ ವಿಶ್ಲೇಷಿಸಲಾಗುತ್ತೆ. ಇಲ್ಲಿವರೆಗೂ ಬಾಬಾ ವಂಗ ಅವರ ಹಿನ್ನೆಲೆ ನಿಜವಾದ ಭವಿಷ್ಯಗಳು ಯಾವುದು ಅನ್ನೋದನ್ನ ತಿಳಿದುಕೊಂಡ್ವಿ. ಈಗ ಮುಖ್ಯ ಪ್ರಶ್ನೆ ಏನಂದ್ರೆ 2026ರಲ್ಲಿ ಜಗತ್ತಿಗೆ ಏನಾಗಲಿದೆ ಅನ್ನೋದು ಬಾಬಾ ವಂಗ ಹೇಳಿರೋ ಭವಿಷ್ಯಗಳು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುವುದು ಗ್ಯಾರಂಟಿ. ಯುದ್ಧ, ಎಐ ದಬ್ಬಾಳಿಕೆ, ಏಲಿಯನ್ ಸಂಪರ್ಕ, ಭೀಕರ ಪ್ರಕೃತಿ ವಿಕೋಪ, ಒಟ್ಟಾರೆ 2026 ಮನುಕುಲಕ್ಕೆ ದೊಡ್ಡ ತಿರುವಿನ ವರ್ಷ ಅಂತ ವಂಗ ಹೇಳಿದ್ದಾರೆ. ವಂಗ ಹೇಳಿದ ಭವಿಷ್ಯದ ಬಗ್ಗೆ ಒಂದೊಂದಾಗಿ ವಿವರಿಸ್ತೀವಿ, ಕೇಳಿ. 2026ರಲ್ಲಿ ಜಗತ್ತಿಗೆ ಏನಾಗಲಿದೆ? ಶಾಕಿಂಗ್ ಭವಿಷ್ಯವಾಣಿ. ಭೀಕರ ಯುದ್ಧದ ಮುನ್ಸೂಚನೆ. ಬಾಬಾ ವಂಗ ಎಚ್ಚರಿಕೆ. ಈ ಬಾಬಾ ವಂಗ ನೀಡಿರುವ ಭಯಾನಕ ಎಚ್ಚರಿಕೆ ಅಂದ್ರೆ ಅದು ಯುದ್ಧ. ವಂಗ ಪ್ರಕಾರ 2026ರಲ್ಲಿ ಅಮೆರಿಕ, ರಷ್ಯಾ ನಡುವಿನ ಪೈಪೋಟಿ ಮತ್ತು ಚೀನಾದ ತೈವಾನ್ ಕಾರ್ಯಾಚರಣೆ ಇನ್ನಷ್ಟು ತೀವ್ರಗೊಳ್ಳಲಿದೆ. ಈ ಉದ್ವಿಗ್ನತೆಗಳು ಒಂದು ದೊಡ್ಡ ಜಾಗತಿಕ ಯುದ್ಧಕ್ಕೆ ಕಾರಣವಾಗಬಹುದು ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ಉಕ್ರೇನ್, ರಷ್ಯಾ, ಇಸ್ರೇಲ್, ಪ್ಯಾಲೆಸ್ತೈನ್ ಯುದ್ಧಗಳು ನಡೀತಿರುವಾಗ ಈ ಭವಿಷ್ಯವಾಣಿ ಜನರಲ್ಲಿ ಇನ್ನಷ್ಟು ಆತಂಕ ಹೆಚ್ಚಿಸಿವೆ. ಈ ಯುದ್ಧ ಕೇವಲ 2 ರಾಷ್ಟ್ರಗಳ ನಡುವೆ ಸೀಮಿತವಾಗಿರದೆ ಜಗತ್ತಿನ ಶಕ್ತಿ ಸಮತೋಲನವೇ ಬದಲಾಗುವಂತಹ ಯುದ್ಧವಾಗಿರಬಹುದು ಎಂದು ಅವರು ಹೇಳಿದ್ದಾರೆ. ಈ ಯುದ್ಧದ ಪರಿಣಾಮ ಲಕ್ಷಾಂತರ ಜನ ನಿರಾಶ್ರಿತರಾಗಬಹುದು, ಆಹಾರ ಕೊರತೆ ಮತ್ತು ಆರ್ಥಿಕ ಅಸ್ಥಿರತೆ ಹೆಚ್ಚಾಗಬಹುದು ಎಂಬುದು ಅವರ ಮುನ್ಸೂಚನೆ. ಎಐ ದಬ್ಬಾಳಿಕೆ, ಮನುಷ್ಯನ ಕೈತಪ್ಪತ್ತ ತಂತ್ರಜ್ಞಾನ. 2026ರ ವೇಳೆಗೆ ಎಐ, ಕೃತಕ ಬುದ್ಧಿಮತ್ತೆ ಮಾನವನ ಜೀವನದಲ್ಲೇ ಅತಿ ದೊಡ್ಡ ಪಾತ್ರ ವಹಿಸಲಿದೆ ಎಂದು ವಂಗ ಹೇಳಿದ್ದಾರೆ. ಎಐ ಮಾನವನ ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ಬರುತ್ತದೆ. ಇದರಿಂದ ಎಐ ಕೇವಲ ಸಹಾಯಕ ತಂತ್ರಜ್ಞಾನ ಆಗಿರದೆ ಮಾನವನ ಕೆಲಸ, ನಿರ್ಧಾರ ಮತ್ತು ಅಧಿಕಾರವನ್ನೇ ಪ್ರಶ್ನಿಸುವ ಹಂತಕ್ಕೆ ತಲುಪಬಹುದಾಗಿದೆ. ಕೆಲ ಕ್ಷೇತ್ರಗಳಲ್ಲಿ ಮನುಷ್ಯರನ್ನ ಸಂಪೂರ್ಣವಾಗಿ ಬದಲಿಸುವ ಸಾಧ್ಯತೆ ಇದೆ. ಇದು ತಾಂತ್ರಿಕ ಪ್ರಗತಿ ಆಗಿದ್ರೂ ಮುಂದೆ ಎಐ ಮಾನವ ನಿಯಂತ್ರಣದಿಂದ ಹೊರಬರಬಹುದು ಎಂಬ ಎಚ್ಚರಿಕೆಯೂ ಅವರ ಭವಿಷ್ಯವಾಣಿಯಲ್ಲಿದೆ. ಏಲಿಯನ್ಸ್ ಸಂಪರ್ಕ. 2026ರಲ್ಲಿ ಅಚ್ಚರಿ ಬೆಳವಣಿಗೆ. ಇದು ಕೊಂಚ ವಿಚಿತ್ರ ಮತ್ತು ಭಯಾನಕವಾಗಿ ಕಂಡ್ರೂ ಬಾಬಾ ವಂಗ ಅವರ ಅತ್ಯಂತ ಕುತೂಹಲಕಾರಿ ಭವಿಷ್ಯವಾಣಿ ಇದು. 2026ರಲ್ಲಿ ಭೂಮಿಯ ಹೊರಗಿನ ಜೀವಿಗಳ ಬಗ್ಗೆ ಮಾನವ ಕುಲಕ್ಕೆ ಒಂದು ಸ್ಪಷ್ಟ ಸುಳಿವು ಸಿಗಬಹುದು ಎಂದು ಅವರು ಹೇಳಿದ್ದಾರೆ. ನವೆಂಬರ್ 2026ರಲ್ಲಿ ಭೂಮಿಯ ವಾತಾವರಣ ಪ್ರವೇಶಿಸುವ ದೊಡ್ಡ ಬಾಹ್ಯಾಕಾಶ ನೌಕೆಯ ಮೂಲಕ ಮಾನವ ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಈ ಘಟನೆ ವಿಜ್ಞಾನಿಗಳನ್ನೇ ಬೆಚ್ಚಿ ಬೀಳಿಸುವಷ್ಟು ಮಹತ್ವದ್ದು ಎಂದು ವಂಗ ಭವಿಷ್ಯ ನುಡಿದಿದ್ದಾರೆ. ಪ್ರಕೃತಿ ಪ್ರತೀಕಾರ. ಭೀಕರ ವಿಕೋಪಗಳ ಎಚ್ಚರಿಕೆ. ಬಾಬಾ ವಂಗ ಪ್ರಕಾರ 2026ರಲ್ಲಿ ಪ್ರಕೃತಿ ತನ್ನ ಕೋಪ ತೋರಿಸಬಹುದು. ಭೀಕರ ಭೂಕಂಪ, ಪ್ರವಾಹ, ಅತಿಯಾದ ಉಷ್ಣತೆ, ಬರಗಾಲ ಇವುಗಳಲ್ಲಿ ಒಂದೆರಡು ದೊಡ್ಡ ಪ್ರಮಾಣದಲ್ಲಿ ಸಂಭವಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತೆ. ಮಾನವ ಪ್ರಕೃತಿಯನ್ನ ದುರುಪಯೋಗ ಮಾಡಿಕೊಂಡ ಪರಿಣಾಮ ಈ ವಿಕೋಪಗಳು ಮತ್ತಷ್ಟು ಭೀಕರವಾಗಬಹುದು ಎಂದು ಅವರು ಎಚ್ಚರಿಸಿದ್ದಾರೆ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಜ್ವಾಲಾಮುಖಿ ಸ್ಫೋಟಗಳು ಕೂಡ ಸಂಭವಿಸಲಿವೆ ಎಂದು ಭವಿಷ್ಯದಲ್ಲಿದೆ. ಭೂಮಿಯ 7% ಭೂಪ್ರದೇಶ ಹವಾಮಾನ ಬದಲಾವಣೆಯ ತೀವ್ರ ಪ್ರಭಾವಕ್ಕೆ ಒಳಗಾಗಲಿದೆ. ಇದು ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಬಹುದು ಎಂದು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋಲ್ಡ್ ರೇಟ್ ಗಗನಕ್ಕೆ. ಜಾಗತಿಕ ಆರ್ಥಿಕ ಅಶಾಂತಿ. 2026ರಲ್ಲಿ ಜಗತ್ತಿನ ಆರ್ಥಿಕತೆ ದೊಡ್ಡ ಪರೀಕ್ಷೆಗೆ ಒಳಗಾಗಲಿದೆ ಅಂತ ಬಾಬಾ ವಂಗ ಹೇಳಿದ್ದಾರೆ. ಯುದ್ಧ, ಪ್ರಕೃತಿ ವಿಕೋಪ ಮತ್ತು ತಂತ್ರಜ್ಞಾನ ಬದಲಾವಣೆಯ ಪರಿಣಾಮ ಚಿನ್ನದ ಬೆಲೆ ದಾಖಲೆ ಮಟ್ಟ ತಲುಪಬಹುದು. ಡಿಜಿಟಲ್ ಕರೆನ್ಸಿ ಮತ್ತು ಕ್ಯಾಶ್ ರಹಿತ ವ್ಯವಹಾರಗಳು ಹೆಚ್ಚಾಗಬಹುದು. ಆದರೆ ಸಾಮಾನ್ಯ ಜನರ ಜೀವನ ಸ್ವಲ್ಪ ಕಠಿಣವಾಗೋ ಸಾಧ್ಯತೆ ಇದೆ. ಮುಂದಿನ ವರ್ಷದ ಹೊತ್ತಿಗೆ ಆರ್ಥಿಕತೆಯು ಜಾಗತಿಕವಾಗಿ ಅಸ್ಥಿರಗೊಳ್ಳಲಿದ್ದು ಇಡೀ ವಿಶ್ವದಲ್ಲಿ ಆರ್ಥಿಕ ಬಿಕ್ಕಟ್ಟು ನಿರ್ಮಾಣವಾಗಲಿದೆ. ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆಯೇ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂಬ ಸಂಚಲನಕಾರಿ ಮಾಹಿತಿ ಇದೀಗ ಬಹಿರಂಗಗೊಂಡಿದೆ. ರಷ್ಯಾ ಮತ್ತು ಚೀನಾದ ಪ್ರಾಬಲ್ಯ.
ರಾಜಕೀಯವಾಗಿ 2026ರಲ್ಲಿ ದೊಡ್ಡ ಬದಲಾವಣೆಗಳಾಗುವ ಮುನ್ಸೂಚನೆ ಇದೆ. ರಷ್ಯಾದಿಂದ ಅತ್ಯಂತ ಶಕ್ತಿಶಾಲಿ ನಾಯಕನೊಬ್ಬ ಉದ್ಭವಿಸಲಿದ್ದು, ಆತನನ್ನ ಜಗತ್ತಿನ ಒಡೆಯ ಅಥವಾ ಜಾಗತಿಕ ವ್ಯವಹಾರಗಳ ಮುಖ್ಯಸ್ಥ ಅಂತ ಬಣ್ಣಿಸಲಾಗಿದೆ. ಮತ್ತೊಂದೆಡೆ ಚೀನಾ ಜಾಗತಿಕವಾಗಿ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳಲಿದೆ. ತೈವಾನ್ ಮೇಲಿನ ನಿಯಂತ್ರಣ ಅಥವಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ವಿಸ್ತರಣೆಯ ಮೂಲಕ ಚೀನಾ ಸೂಪರ್ ಪವರ್ ಆಗಿ ಹೊರಹೊಮ್ಮಲಿದೆ ಅಂತ ವರದಿಗಳು ಹೇಳ್ತಾ ಇವೆ. ಎಲ್ಲವೂ ಸತ್ಯವಾಗತ್ತಾ ಅಥವಾ ಕಾಕತಾಳೀಯವ? ಇಲ್ಲಿಯವರೆಗೂ ಬಾಬಾ ವಂಗ ನುಡಿದ ಅನೇಕ ಭವಿಷ್ಯಗಳು ನಿಜವಾಗಿದೆ ಅನ್ನೋದು ಸತ್ಯ. ಆದರೆ ಎಲ್ಲ ಭವಿಷ್ಯಗಳು 100ಕ್ಕೆ 100 ಸತ್ಯವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ವೈಜ್ಞಾನಿಕವಾಗಿ ಇದಕ್ಕೆ ಸ್ಪಷ್ಟ ಪುರಾವೆಗಳು ಕೂಡ ಇಲ್ಲ. ಆದರೂ ಇಂದಿನ ಜಗತ್ತಿನ ಬೆಳವಣಿಗೆಗಳು ವಂಗ ಮಾತುಗಳಿಗೆ ಹೋಲಿಕೆ ಆಗ್ತಿವೆ ಅನ್ನೋದೇ ಜನರಲ್ಲಿ ಭಯ ಮತ್ತು ಕುತೂಹಲ ಹೆಚ್ಚಾಗಲು ಕಾರಣವಾಗಿದೆ. ಹಾಗಾದ್ರೆ 2026 ನಿಜಕ್ಕೂ ಭಯಾನಕ ವರ್ಷವಾಗುತ್ತಾ ಅಥವಾ ಇದು ಕೇವಲ ಭವಿಷ್ಯವಾಣಿ ಕಥೆಯೇ? ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಆದರೆ ಈ ಭಯಾನಕ ಭವಿಷ್ಯವಾಣಿಯ ಬಗ್ಗೆ ಎಲ್ಲೆಡೆ ಚರ್ಚೆಯಂತೂ ನಡೀತಾ ಇದೆ. ಆದರೆ ಒಂದು ಮಾತು ಖಚಿತ, ಭವಿಷ್ಯವನ್ನ ಭಯಪಡುವುದಕ್ಕಿಂತ ಸತ್ಯ, ವಿಜ್ಞಾನ ಮತ್ತು ಜವಾಬ್ದಾರಿಯ ಮೇಲೆ ನಂಬಿಕೆ ಇಡುವುದು ಉತ್ತಮ. ಈ ಭವಿಷ್ಯವಾಣಿಯ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನೋಡ್ತಾ ಇರಿ ಡೈಲಿ ಫೋಕಸ್. ನಮಸ್ಕಾರ.